ಹಾಲು ರಾಮೇಶ್ವರ ಚಿತ್ರದುರ್ಗದಿಂದ 50 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಸ್ಥಾನವು ಹಲವಾರು ವಿಶೇಷಗಳಿಂದ ಕೂಡಿದೆ. ಇಲ್ಲಿನ ಶಿವಲಿಂಗವು ತ್ರೇತಾಯುಗ ಕಾಲದಲ್ಲಿ ಶ್ರೀರಾಮಚಂದ್ರನ ಕೈಯಿಂದ ಪ್ರತಿಷ್ಠೆಯಾಗಿರುವ ಉದ್ಭವ ಮೂರ್ತಿ ಎಂದು ಜನ ನಂಬುತ್ತಾರೆ. ಇಲ್ಲಿನ ವಿಶೇಷವೆಂದರೆ ಗಂಗಾಕೊಳ. ದೇವಸ್ಥಾನದ ಒಳಗೆ ಉದ್ಭವವಾಗುವ ಹೆಚ್ಚುವರಿ ಗಂಗಾ ಜಲವು ತಾಯಿಯ ಕೈಯಲ್ಲಿರುವ ಬಿಂದಿಗೆ ಮೂಲಕ ಹೊರಬಂದು ಕಲ್ಯಾಣಿ ಸೇರುತ್ತದೆ. ಇಲ್ಲಿಗೆ ಬರುವ ಭಕ್ತಾದಿಗಳು ಮೊದಲಿಗೆ ಗಂಗಾ ಮಾತೆಗೆ ವಂದಿಸಿ ನಂತರ ಕೊಳದಿಂದ ತಂದ 3 ಬಿಂದಿಗೆ ನೀರನ್ನು ತಲೆಯ ಮೇಲೆ ಹಾಕಿಸಿಕೊಂಡು ಮಿಂದ ಬಟ್ಟೆಯಲ್ಲಿ ದೇವಸ್ಥಾನವನ್ನು 3 ಬಾರಿ ಪ್ರದಕ್ಷಿಣೆ ಮಾಡಬೇಕು. ದೇವಸ್ಥಾನದ ಒಳಗೆ ಗಂಗಾ ಮಾತೆಯನ್ನು ಉಯ್ಯಾಲೆ ಕಂಬದ ಮೇಲೆ ಕೂರಿಸಿರುತ್ತಾರೆ. ಗಂಗಾ ಮಾತೆಯ ಪೂಜೆಯನ್ನು ನೆರವೇರಿಸಿದ ಭಕ್ತಾದಿಗಳು ತಮ್ಮ ಬೇಡಿಕೆಗಳನ್ನು ಮನಸ್ಸಿನಲ್ಲಿ ನೆನೆದು ತಾಯಿಗೆ ಅರಿಶಿಣ ಕುಂಕುಮ ಸಮರ್ಪಣೆ ಮಾಡಿ ಸ್ವಲ್ಪ ಸಮಯದಲ್ಲಿ ಕೊಳದ ನೀರಿನ ಮೇಲೆ ವಸ್ತುಗಳು ತೇಲುತ್ತವೆ. ಶುಭ ಸಂಕೇತವಾದ ವಿಳೆದೆಲೆ, ಹೂ, ಬಾಳೆಹಣ್ಣು, ಮೊಸರನ್ನ, ಬೆಳ್ಳಿ ನಾಣ್ಯ, ತೆಂಗಿನಕಾಯಿ, ಬಳೆ, ಬಿಚ್ಚಾಲೆ ಮುಂತಾದ ವಸ್ತುಗಳು ನೀರಿನಲ್ಲಿ ತೇಲಿ ಬರುತ್ತವೆ. ಭಕ್ತಾದಿಗಳ ಬೇಡಿಕೆಯ ಅನುಸಾರ ಕಾಣಿಸಿಕೊಳ್ಳುವ ವಸ್ತುಗಳ ಬಗ್ಗೆ ಅಲ್ಲಿನ ಅರ್ಚಕರು ನಮ್ಮ ಬೇಡಿಕೆಗಳು ಈಡೇರುತ್ತವೋ ಇಲ್ಲವೋ ಎಂಬ ವಿವರಣೆಗಳನ್ನು ನೀಡುತ್ತಾರೆ.